ನಿನ್ನೆ ದಿವಸ ಬುಧವಾರ 30/4/2025 ಮಧ್ಯಾಹ್ನ 2 ಗಂಟೆಗೆ ಹಂಜಿ ಗ್ರಾಮದಲ್ಲಿ ಒಂದು ಕೆರೆ ಹತ್ತಿರ ತುಕ್ಕಪ್ಪ ಪಾಟೀಲ್ ಮತ್ತು ಇನ್ನೊಬ್ಬರು ಪೂಜಾರಿ ಇವರು ಈಜಲು ಹೋಗಿ ಇವತ್ತು ಹೋಗಿರ್ತಾರೆ. ಆದರೆ ಅಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಹಳ್ಳಿ ಬರ್ತಾನೆ, ಇನ್ನೊಬ್ಬ ಅಲ್ಲೇ ಈಜಲು ಹೋಗಿ ಕೈ ತಪ್ಪಿ ಇವತ್ತು ಮುಳುಗಿ ಹೋಗಿರ್ತಕ್ಕಂಥ ಘಟನೆ ದುರ್ದೈವಶಾತ ಒಬ್ಬ ಪಾರಾಗಿದ್ದಾನೆ. ಇನ್ನೊಬ್ಬ ಇವತ್ತು ತುಕ್ಕಪ್ಪ ಪಾಟೀಲ್ ತಿಳ್ಕೊಂಡು ಇವತ್ತು ಆ ಶಿವ ಕೂಡ ಸಿಗ್ತಾಯಿಲ್ಲ. ಅದು ಒಂದು ಮರಣ ಹೊಂದಿರತಕ್ಕಂಥ ಘಟನೆ ಹಂಜಿ ಗ್ರಾಮದಲ್ಲಿ ಇವತ್ತು ನಡೆದಿದೆ. ನಿನ್ನೆ ಆತ 2 ಗಂಟೆ ಸುಮಾರಿಗೆ ಹಂಜಿ ಗ್ರಾಮಕ್ಕೆ ಈಜಲ್ಲಿ ಬಂದು ಇವತ್ತು ಆ ವ್ಯಕ್ತಿ ಹಂಜಿ ಗ್ರಾಮಕ್ಕೆ ಅವ ಏನಂತ ಕೆರೆಯಿಂದ ಈಜಿ ಹೊಳಿ ಬಂದಿರ್ತಾನೆ. ಹೋಗಿ 6 ಗಂಟೆಗೆ ಊರಾಗ ಸುದ್ದಿ ತಿಳಿಸ್ತಾನೆ. ಅವಾಗ ಹಂಜಿ ಗ್ರಾಮಕ್ಕೆ ಗೊತ್ತಿರಲ್ಲ. 7-8 ಗಂಟೆಗೆ ಗೊತ್ತಾದಕ್ಕೆ 8 ಗಂಟೆಗೆ ಇವತ್ತು ಸುಮಾರು ಹಂಜಿ ಗ್ರಾಮದ ಎಲ್ಲ ಸಾವಿರಾರು ಎಲ್ಲ ಇಲ್ಲಿ ಸುತ್ತಮುತ್ತಲಿನ ಜನರು ಬಂದು ನಾವೆಲ್ಲ ನನಗೂ ಕೂಡ 8:30 ಗಂಟೆಗೆ ಗೊತ್ತಾಯಿತು. ನಾವು ಕೂಡ ಬಂದು ಇಲ್ಲೆಲ್ಲ ಹುಡುಕಾಡಿದೆವು, ಆದರೆ ಸಿಗಲಿಲ್ಲ. ಆವಾಗ ರಾತ್ರಿ 9:30 ಗಂಟೆ ಆಗಿತ್ತು. ಸಂಬಂಧಪಟ್ಟಂಥ ನಮ್ಮ ಗ್ರಾಮೀಣ ಪೊಲೀಸ್ ಎಲ್ಲ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಗೆಜ್ಜಿ ಸಾಹೇಬ್ರಿಗೆ ಮಾತಾಡಿದೆವು. ಅವರು ನಾನು ಸಿಬ್ಬಂದಿಗಳಿಗೆ ಕೊಟ್ಟು ಕಳಿಸ್ತೀನಿ ಗೌಡ್ರಿ ಅಂತ ತಿಳ್ಕೊಂಡು ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಕೊಟ್ಟು ಕಳಿಸಿದರು. ಸಂಬಂಧಪಟ್ಟಂಥ ಅಗ್ನಿಶಾಮಕ ಅಧಿಕಾರಿಗಳಿಗೆ ಕೂಡ ನಾನು ಮಾತಾಡಿದೆ. ಆವಾಗ ಇವತ್ತು ರಾತ್ರಿ ಕಾರ್ಯಾಚರಣೆ ಮಾಡಲಿಕ್ಕೆ ಬರೋದಿಲ್ಲ, ನಾಳೆ ಮುಂಜಾನೆ 8 ಗಂಟೆಗೆ ಬರ್ತೀವಿ ತಿಳ್ಕೊಂಡು ಆವಾಗ ಇವತ್ತು ರಾತ್ರಿ ಎಲ್ಲ ಕಳೀತು. ಮತ್ತು ಮುಂಜಾನೆ ಇವತ್ತು 9 ಗಂಟೆಗೆ ನಮ್ಮ ಅಗ್ನಿಶಾಮಕ ದಳದ ಮುಖ್ಯಸ್ಥರಾಗಿರ್ತಕ್ಕಂಥ ಡಿ ಪೂಜಾರಿ ಅವರು ಸಂಘಟಕರಿಗೆ ಬಂದು ಇವತ್ತು ಹಂಜಿಕ ಗ್ರಾಮದಲ್ಲಿ ಮತ್ತು ಸುಮಾರು 10-12 ಜನ ಯುವಕರು ಕೂಡಿ ಇವತ್ತೆಲ್ಲ ಕೆರೆಯಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತಾರೆ. ಇವತ್ತು ಸಮಯ 3 ಗಂಟೆ ಆದರೂ ಕೂಡ ಆ ಶವ ಕೂಡ ಸಿಗ್ತಾಯಿಲ್ಲ. ಅಲ್ಲಿ ಅಪಾರವಾಗಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಂತೂ ಇವತ್ತು ದುಃಖ ಪ್ರತರಾಗಿದ್ದಾರೆ. ನಾನು ಸಂಬಂಧಪಟ್ಟಂಥ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು ಕೂಡ ಮಾತಾಡಿದ್ದೇನೆ ಮತ್ತು ಸಂಬಂಧಪಟ್ಟ ಉಪವಿಭಾಗಾಧಿಕಾರಿ ಕೂಡ ಮಾತಾಡಿದ್ದೇನೆ. ತಕ್ಷಣ ಹೆಚ್ಚಿನ ಒಂದು ಕಾರ್ಯಾಚರಣೆ ಮಾಡಿ ಇಲ್ಲೇನು ದುಃಖ ತಪ್ತರಾಗಿರ್ತಕ್ಕಂಥ ಬಾಂಧವರನ್ನು ಇಲ್ಲಿ ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಶವವನ್ನು ಕೆರೆಯಿಂದ ಹೊರಗೆ ತೆಗಿಬೇಕು ತಿಳ್ಕೊಂಡು ನಾನು ಒತ್ತಾಯ ಕೂಡ ಮಾಡಿದ್ದೇನೆ. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ಉಪಾಧಿಕಾರಿ ಕೂಡ ಇಲ್ಲಿವರೆಗೆ ಭೇಟಿಯಾಗಿಲ್ಲ. ನಾನು ತಕ್ಷಣ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಇದೇನು ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿ ಒಬ್ಬ ಹೊಳ್ಳಿ ಬಂದಿದ್ದಾನೆ, ಇನ್ನೊಬ್ಬ ಕೆರೆಯಲ್ಲಿ ಇವತ್ತು ಕೂಡ ಶವ ಕೂಡ ಸಿಗ್ತಾಯಿಲ್ಲ. ಅದು ಎಷ್ಟೋ ಕಾರ್ಯಾಚರಣೆ ಮಾಡಿದ್ರು ಕೂಡ ಅಲ್ಲಿ ಇವತ್ತು ಕೆರೆಯಲ್ಲಿ ಮುಳುಗಿದ್ದಾನೋ ಅಂತಕ್ಕಂಥದ್ದು ಶವ ಕೂಡ ಸಿಗ್ತಾಯಿಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಸಂಬಂಧಪಟ್ಟಂಥ ಹೆಚ್ಚಿನ ಒಂದು ಹೆಚ್ಚುವರಿ ಕಾರ್ಯಾಚರಣೆ ಮಾಡಲಿಕ್ಕೆ ತಾಲೂಕಾಡಳಿತ ಜಿಲ್ಲಾಡಳಿತ ಸಹಕಾರ ಮಾಡಬೇಕು. ಮತ್ತು ಈ ಮೃತಪಟ್ಟ ಕುಟುಂಬಕ್ಕೆ ಇವತ್ತು ಜಿಲ್ಲಾಡಳಿತ ಆಗಲಿ ತಾಲೂಕಾಡಳಿತ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಅವ್ರಿಗೆ ಸಾಂತ್ವನ ಹೇಳಿ 10 ಲಕ್ಷ ರೂಪಾಯಿ ಕೂಡ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಯಾಕಂದ್ರೆ 7 ಜನ ಹೆಣ್ಣು ಮಕ್ಕಳು, ಇವತ್ತು 2 ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಬಡ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ ಇವತ್ತು ಈಜಲು ಹೋಗಿ ತನ್ನ ಕುಟುಂಬವನ್ನೇ ಇವತ್ತು ಬೀದಿ ಪಾಲಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಹಂಜಿ ಗ್ರಾಮದಲ್ಲಿ ಬಂದೊದಗಿದೆ. ಅದಕ್ಕಾಗಿ ನಾನು ಆ ದುಃಖ ಪ್ರಪ್ತಾಗಿರ್ತಕ್ಕಂಥ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ಪರಿಹಾರ ಕೊಡಬೇಕು ಮತ್ತು ಆ ಶವವನ್ನು ಶಿವರಿಗೆ ಹೆಚ್ಚಿನ ಒಂದು ಕಾರ್ಯಾಚರಣೆ ಮಾಡಿ ಇಲ್ಲಿ ಆ ಮುಳುಗಿ ಹೋಗಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಕೊಡಬೇಕು ಅಂತ ತಿಳ್ಕೊಂಡು ನಾನು ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನನ್ನ ಹಂಜಿ ಗ್ರಾಮದ ಎಲ್ಲ ನೊಂದ ಜನ ಪರವಾಗಿ ಒತ್ತಾಯ ಮಾಡ್ತೇನೆ, ಆಗ್ರಹ ಕೂಡ ಮಾಡ್ತಾಯಿದ್ದೇನೆ.